ನಮಸ್ಕಾರ ಎಲ್ಲ ಅಕ್ಕ ತಂಗಿದಿರಿಗೆ ಅಣ್ಣ ತಮ್ಮದಿರಿಗೆ ಕರ್ನಾಟಕ ವಿಮೆನ್ ವಿಎಲ್ಇ ಸೊಸೈಟಿಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಕರ್ನಾಟಕ ವಿಮೆನ್ ವಿಎಲ್ಇ ಸೊಸೈಟಿ. ಥ್ಯಾಂಕ್ಸ್ ನಿಮ್ಮ ಪೇಷನ್ಸ್ ಮತ್ತೆ ನಿಮ್ಮ ಒಂದು ಶೇರಿಂಗ್ಗೋಸ್ಕರ ಇವತ್ತು ಗಂಟ ಕರ್ನಾಟಕ ವಿಮೆನ್ ವಿಎಲ್ಇ ಸೊಸೈಟಿ ಥ್ರೂ CSE ಬಗ್ಗೆ ನಾವು ಬಹಳ ಹೇಳಿದೀವಿ. ಇವತ್ತು ಸಹ CSE ಬಗ್ಗೆ ನಾನು ಹೇಳೋದಂತೆ ಒಂದು ಬಹಳ ಒಳ್ಳೆ ವಿಚಾರ ಇದೆ. ಸೊ ದಯವಿಟ್ಟು ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಒಂದೇನೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ. ಆದಷ್ಟು ಶೇರ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರಿಗೂ ವಿಚಾರ ತಲುಪಲಿ, ಪ್ರತಿಯೊಬ್ಬರಿಗೂ ಈ ವಿಚಾರ ಹೋಗ್ಲಿ. ಒಬ್ಬರಿಗಿಂತ ಒಬ್ರು ಒಬ್ರಲ್ಲ ಒಬ್ರು ಯಾವ್ದಾದ್ರು ಒಂದು ರೀತಿನಲ್ಲಿ ವಿಚಾರನ ತಲುಪಿಸಿದಾಗ ಮುಂದ್ಗಡೆ ಇರೋರಿಗೆ ಹೆಲ್ಪ್ ಆಗುತ್ತೆ. ನಮ್ಮ CSE ಕೇಂದ್ರಗಳಲ್ಲಿ ಹೋದಾಗ ನಮ್ಮ VLEಗಳು, ನಮ್ಮ ಅವರು ಬಂಧು ಬಾಂಧವರು, ಅಕ್ಕ ತಂಗಿದ್ರು, ಅಣ್ಣ ತಮ್ಮದಿರು, ಅನ್ನದಾತ ಅಲ್ಲಿ ಹೋದಾಗ ಅವರು ಎಲ್ಲಾ ರೀತಿಯಿಂದ ಸುವಿಧೆಗಳನ್ನು ನಾವು ಮಾಡ್ಕೊಡಕ್ಕೆ ರೆಡಿ ಆಗಿರ್ತೀವಿ. ಸೊ ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆದಂಥದ್ದು. ಶ್ರಮಯೋಗಿ ರೋಜ್ಗಾರ್ ಮಂತ್ರಾಲಯ ಯೋಜನೆಯಿಂದ ಭಾರತ ಸರ್ಕಾರ ನಮಗೆ ಪೆನ್ಷನ್ ಸ್ಕೀಮ್ ಅನ್ನೋದೊಂದು ಬಿಟ್ಟಿದೆ. ಅದು ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಬ್ಯಾಂಕ್ಗೆ ಬಂದು ಬೀಳುತ್ತೆ. ಅದು ಯಾವ ತರ ಏನು ಅಂತ ನಾನು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ओके ओके, मैं समझाती हूँ. बाबूलाल, मैं तुम्हें एक आइडिया देता हूँ. महीने के 200 रुपए दे सकते हो? 100 रुपया दे सकते हो ना महीने का? 150 रुपए तो दे सकती हूँ ना महीने के. हाँ, पर क्यों साहब? तुम्हारे रिटायरमेंट के लिए. ताकि जब शरीर साथ न दे तब भी तुम्हें किसी के सामने हाथ ना फैलाना पड़े. पेंशन समझती हो? 60 साल की उम्र के बाद 3,000 रुपए महीने के मिलेंगे, वो भी घर बैठे बिना कुछ किए. 3,000? 3,000 रुपए? 3,000? अरे नहीं, क्या मजाक कर रहे हो साहब? ये तो नामुमकिन है. भारत सरकार ने नामुमकिन से ना हटा दिया है. अब सब मुमकिन है. पर कैसे? प्रधानमंत्री श्रम योगी मानधन योजना से, जिसमें आपको नजदीकी कॉमन सर्विस सेंटर जाकर आधार कार्ड और अपनी पासबुक दिखानी है. ಪ್ರತಿಯೊಬ್ರು CSE ನಲ್ಲಿರುವಂತವರು, ನಮ್ಮ ಬಂಧು ಬಾಂಧವರು, ಅಕ್ಕ ತಂಗಿದಿರು, ಫಸ್ಟ್ ಇಲ್ಲಿ ಲಾಗಿನ್ ಆದ ತಕ್ಷಣ PM ಅಂತ ಹಾಕೊಳ್ಳಿ. PM ಹಾಕ್ಬಿಟ್ಟು ಎಂಟ್ರ್ ಕೊಟ್ಟಾಗ ನಿಮಗೆ ಈ ತರ ಬರುತ್ತೆ. ಅದು ನಾನು ಸ್ಟಾರ್ಟಿಂಗ್ ಇಂದ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಡಿಜಿಟಲ್ ಸೇವಾ ಪೋರ್ಟಲ್ ಅಲ್ಲಿ ನೀವು ಲಾಗಿನ್ ಆದ್ಮೇಲೆ ನಿಮಗೆ PM ಅಂತ ಹಾಕ್ಬಿಟ್ಟು ನೀವು ಟೈಪ್ ಮಾಡ್ಬಿಟ್ಟು ಎಂಟ್ರಿ ಕೊಡಿ. ಎಂಟ್ರಿ ಕೊಟ್ಟ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ತರ ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನಾ. ಇದು ಏನಿದು, ಹೆಂಗೆ, ಯಾವ ತರ ನಿಮ್ಗೆ 3,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ಬಹಳ ಜನ ಇದ್ದಾರೆ, ಅವರು ಅಂದ್ರೆ ಅನ್ಆರ್ಗನೈಸ್ಡ್ ವರ್ಕರ್, ಅವ್ರಿಗೆ ಇದೇ ಕೆಲಸ ಅಂತ ಇರೋದಿಲ್ಲ. ಅವರ ಪ್ರತಿಯೊಂದನ್ನು 127 ತರದ ಕ್ಯಾಟಗರಿ ಬರುತ್ತೆ. ನೋಡಿ, ಅಗರಬತ್ತಿ ಮೇಕಿಂಗ್, ಅಗ್ರಿಕಲ್ಚರ್ ಮಿಷನರಿ ಹ್ಯಾಂಡ್ಲಿಂಗ್, ಬಹಳ ಅಂಗನವಾಡಿ ವರ್ಕರ್ಸು, ಅನಿಮಲ್ ಹಸ್ಬೆಂಡ್ರಿ, ಈ ತರನೇ ಆಶಾ ವರ್ಕರ್ಸು. ಈ ಆಶಾ ವರ್ಕರ್ಸ್ ಅವರು ನಮ್ಮ ಈಗ COVID-19 ನಡೆದಾಗ ಬಹಳ ಜನ ನಮ್ಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ನಮನ, ಸಾಷ್ಟಾಂಗ ನಮನ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದೇ ತರ ನೋಡಿ, ಆಡಿಯೋ ವಿಜುವಲ್ ವರ್ಕರ್ಸು, ಆಟೋಮೊಬೈಲ್ ವರ್ಕರ್ಸು, ಮತ್ತೆ ಅಂದ್ರೆ ಆಟೋ ಓಡಿಸೋ, ಆಟೋ ರಿಪೇರಿ ಮಾಡೋರು, ಬ್ಯಾಟ್ರಿ ವರ್ಕ್ ಮಾಡೋರು, ಬ್ಯಾಂಡ್ ಪ್ಲೇಯಿಂಗ್. ಸೊ ಇದೇ ತರ ಬ್ಯಾಂಗಲ್ ಮ್ಯಾನುಫ್ಯಾಕ್ಚರಿಂಗ್ ಬಹಳ ಇದೆ. ಇದು 127 ಕ್ಯಾಟಗರಿ ಇದೆ. 127 ಕ್ಯಾಟಗರಿನಲ್ಲೂ ಅವರು ಪ್ರತಿಯೊಬ್ಬರು ತಮ್ಮ ಕಡೆಯಿಂದ ಇದನ್ನ ಅಪ್ಲಿಕೇಶನ್ ಹಾಕ್ಬೋದು. ನಮ್ಮ ಹತ್ತಿರದ CSE ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು VLEಗಳ ಹತ್ರ ಹೋಗಿ ಕೇಳಿದ್ರೆ ಇದನ್ನ ನಾವು ಮಾಡ್ಕೊಡ್ತೀವಿ. ಅಲ್ಲೇ ಹೋಗಿ ಮಾಡ್ಕೊಡ್ತಾರೆ. ಹೆಂಗೆ, ಏನು, ಎತ್ತ. ನೀವು ಡಿಜಿಟಲ್ ಸೇವಾ ಕೇಂದ್ರದಲ್ಲಿ ಹೋದಾಗ ಮತ್ತೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಹೋದಾಗ ಪ್ರತಿಯೊಬ್ಬರು VLEಗಳಿಗೆ ಹೇಳಿದ್ರೆ ಇಲ್ಲ ಕೇಳಿದ್ರೆ ಆ ಅಣ್ಣ ತಮ್ಮ ಅಕ್ಕ ತಂಗಿ ಅವರು ನಿಮ್ಗೆ ಇದನ್ನ ಫಿಲ್ಅಪ್ ಮಾಡ್ಕೊಡ್ತಾರೆ. ನೋಡಿ, ಇದು CSE ನಲ್ಲಿರುವಂತಹ ಕೇಂದ್ರಗಳಲ್ಲಿ ಇರುವಂತಹ VLEಗಳಿಗೆ ಹೇಳ್ತಾ ಇರೋದು, ನಮ್ಮ ಅಣ್ಣ ತಮ್ಮದಿರ ಅಕ್ಕ ತಂಗಿದಿರಿಗೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಈ ಟ್ಯಾಬ್ ಓಪನ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಏನು ಎತ್ತ ಅಂತ. ನೋಡಿ, ಈ ತರ ಓಪನ್ ಆಗುತ್ತೆ. ಓಪನ್ ಆದ ನಂತರ ಈ ತರ ಓಪನ್ ಆಗುತ್ತೆ. ನೋಡಿ, ಎಲ್ಲರೂ ಎಷ್ಟು ಜನ ಎನ್ರೋಲ್ ಮಾಡಿದ್ದಾರೆ. 20 ಲಕ್ಷ, 43 ಲಕ್ಷ, 3,000, 39,000, ಈ ತರ ಆಗಿದೆ. ಇದು ಶ್ರಮಯೋಗಿ, ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನಾ ಅನ್ನೋದು ಬಹಳ ಒಂದು ಒಳ್ಳೆ ಒಂದು ಫ್ಯೂಚರ್ ಇದು. ಸೊ ಇದರಲ್ಲಿ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಇದು ಯೂಸ್ ಆಗುವಂಥದ್ದು. ಮತ್ತೆ ಇದರಲ್ಲಿ ವಯೋಮಿತಿ 18ರಿಂದ 40 ವರ್ಷದೊಳಗಡೆ ಇರಬೇಕು. ಅವ್ರ ಮಂತ್ಲಿ ಇನ್ಕಮ್ 15,000 ಒಳಗಡೆ ಇರಬೇಕು.
15,000 ಗಂಟ ಇರ್ಬೋದು. ಸೊ ಇದು ಏನಾಗುತ್ತೆ, ಏನ್ ಸಿಗುತ್ತೆ ಇದರಿಂದ? ಪ್ರತಿ ತಿಂಗಳು ನಿಮ್ಗೆ 3,000 ರೂಪಾಯಿ ಬ್ಯಾಂಕ್ ಅಲ್ಲಿ ಬಂದು ಸಿಗುತ್ತೆ. ನಿಮ್ಮ ವಾಲಂಟ್ರಿ ಮತ್ತೆ ಕಾಂಟ್ರಿಬ್ಯೂಷನ್, ವಾಲಂಟ್ರಿ ಅಂಡ್ ಕಾಂಟ್ರಿಬ್ಯೂಟರಿ ಪೆನ್ಷನ್ ಸ್ಕೀಮ್ ಅಂತ ನಿಮ್ ಕಡೆಯಿಂದಾನು ಬಹಳ ಕಡಿಮೆ ಅಮೌಂಟ್ ಇಸ್ಕೊತಾರೆ, ಮತ್ತೆ ಸರ್ಕಾರದವರು ಅಮೌಂಟ್ ನ ಹಾಕ್ತಾರೆ. ಯಾವ ತರ ಹಾಕ್ತಾರೆ, ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ನಾನು ಹೇಳಿರೋ ಪ್ರಕಾರ ನಿಮ್ಗೆ 127 ತರ ಕ್ಯಾಟಗರಿನಲ್ಲಿ ಎಲ್ಲಾರು ಇದರಲ್ಲಿ ಸೇರ್ಕೋಬಹುದು. ಸರಿನಾ? ಇದಾದ್ಮೇಲೆ ನಾನು ಹೇಳ್ದಂಗೆ ನಿಮ್ಗೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದರಲ್ಲಿ ಪ್ರತಿಯೊಬ್ರು ಬರ್ತಾರೆ. ನೋಡಿ, ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದರಲ್ಲೆಲ್ಲ ಸೇರ್ಕೋತಾರೆ. ನಿಮ್ಗೆ ನಾನು ಹೇಳಿದ ಪ್ರಕಾರ 3,000 ಅವ್ರಿಗೆ ಅಮೌಂಟ್ ಬರುತ್ತೆ. ಅವರ ಏಜ್ ಬಂದು 18ರಿಂದ 40 ವರ್ಷ ಆಗಿರ್ಬೇಕು. ಆಯ್ತಾ? ಇದು ವಿಚಾರ. 15,000 ಒಳಗಡೆ ಅವರ ಒಂದು ಮಂತ್ಲಿ ಇನ್ಕಮ್ ಇರಬೇಕು. ಇದು ಯಾವ ತರ ಕಟ್ಟೋದು, ಏನು ಎತ್ತ? ನೋಡಿ, 18 ವರ್ಷದವರು ಅಕಸ್ಮಾತ್ ಅವ್ರಾಗಿದ್ರೆ ಅವ್ರು ಕಟ್ಟೋದು ಬರೀ 55 ರೂಪಾಯಿ, ಬರೀ 55 ರೂಪಾಯಿ, ತಿಂಗಳಿಗೆ 55 ರೂಪಾಯಿ. ಸೊ ಗೌರ್ಮೆಂಟ್ ಕಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಮಂತ್ಲಿ ಕಾಂಟ್ರಿಬ್ಯೂಷನ್ ಅಂತ ಬಂತು. ನೋಡಿ, ಮೆಂಬರ್ಸ್ ಮಂತ್ಲಿ ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ, ನಿಮ್ಮ ಬ್ಯಾಂಕ್ ಇಂದ ಅದು ಕಟ್ ಆಗುತ್ತೆ ಬರೀ 55 ರೂಪಾಯಿ. ಒಂದು ತಿಂಗಳಿಗೆ ಅಮ್ಮಮ್ಮ ಅಂದ್ರೆ ನಿಮ್ಗೆ 2 ರೂಪಾಯಿನೂ ಬೀಳಲ್ಲ, 2ಕ್ಕಿಂತ ಕಡಿಮೆ ಬೀಳುತ್ತೆ. ಸೊ 18 ವರ್ಷದವರು 2 ರೂಪಾಯಿ ಅಂತ ಅಂದ್ರೆ ಒಂದು ತಿಂಗಳಿಗೆ 2 ರೂಪಾಯಿ ಮೀನ್ಸ್ ಒಂದು ದಿನಕ್ಕೂ 2 ರೂಪಾಯಿ ಬೀಳಲ್ಲ. ಸೊ 55 ರೂಪಾಯಿ ಪ್ರತಿ ತಿಂಗಳು ನೀವು ಕಟ್ತೀರಾ. ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಮ್ಗೆ ಮಂತ್ಲಿ ಕಾಂಟ್ರಿಬ್ಯೂಷನ್ ಸೇಮ್ ಅಷ್ಟೇ 55 ರೂಪಾಯಿ ಆಗುತ್ತೆ. ಟೋಟಲ್ ನಿಮ್ಮ ಕಡೆಯಿಂದ 110 ರೂಪಾಯಿ ನಿಮ್ಗೆ ಅದು ಜೋಡಣೆ ಆಗ್ತಾ ಹೋಗುತ್ತೆ. ಆ ತರಾನೇ ಪ್ರತಿಯೊಬ್ಬರಿಗೂ ಒಂದೊಂದು ಏಜ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 40 ವರ್ಷದವರು ಯಾರಾದ್ರೂ ಒಬ್ರು ತಿಂಗಳಿಗೆ ಕಟ್ತಾರೆ ಅನ್ಕೊಳ್ಳಿ, 200 ರೂಪಾಯಿ ಕಟ್ತಾರೆ. ಇದು ಬಹಳ ಒಳ್ಳೆ ಒಂದು ಸ್ಕೀಮು ಅಂತ ಯಾವ ವಿಚಾರದಲ್ಲಿ ಹೇಳ್ತೀನಿ ಅಂತ ನೋಡಿ. ನಿಮ್ಗೆ ಪ್ರತಿ ತಿಂಗಳು 3,000 ಅಂತ ಅಂದ್ರೆ ಒಂದು ವರ್ಷಕ್ಕೆ 36,000 ರೂಪಾಯಿ ಬಂತು. ಒಂದು ವರ್ಷಕ್ಕೆ 36,000 ರೂಪಾಯಿ ಬಂತು. ಯೋಚನೆ ಮಾಡಿ, ಪ್ರತಿ ವರ್ಷನೂ ನಿಮ್ಗೆ ಅದು ಬಂದ್ರೆ ಎಲ್ಗೋ ಅಮೌಂಟ್ ಹೋಗುತ್ತೆ. ಸೊ ಈ ವಿಚಾರದಲ್ಲಿ ಹೆಂಗೆ 200 ರೂಪಾಯಿ 40 ವರ್ಷದವ್ರು ಕಟ್ಟಿದ್ರೆ ಸಪೋಸ್ ಒಂದು ವರ್ಷಕ್ಕೆ ಎಷ್ಟಾಯ್ತು? 2,400 ರೂಪಾಯಿ ಆಯ್ತು. 10 ವರ್ಷಕ್ಕೆ, ನಾನು ಈಗ 20 ವರ್ಷದ ಲೆಕ್ಕ ಹಾಕ್ತೀನಿ, ಯಾಕಂದ್ರೆ ಇದು 60 ವರ್ಷಕ್ಕೆ ಇದು ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. 60 ವರ್ಷಕ್ಕೆ ಪೆನ್ಷನ್ ಸ್ಟಾರ್ಟ್ ಆದ್ರೆ ಒಬ್ರು ಕೇಳ್ತಾರೆ, ಅಣ್ಣ ನಾನು 40 ವರ್ಷಕ್ಕೆ ಕಟ್ಟಕ್ ಸ್ಟಾರ್ಟ್ ಮಾಡ್ದೆ ಕಣಣ್ಣ, 40 ವರ್ಷಕ್ಕೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ಗೆ 60 ವರ್ಷಕ್ಕೆ ಇದು ಬರುತ್ತೆ ಅಂತ ಹೇಳ್ತೀರ ಅಣ್ಣ, ನಾನು ಅಷ್ಟು ದಿವಸದಲ್ಲಿ ಇಷ್ಟೊಂದು ಅಮೌಂಟ್ ಕಟ್ಟಿರ್ತೀನಲ್ಲ ಅಣ್ಣ, ಅದೇನು ಅಂತ ಕೇಳಿದಾಗ ನಾನು ನಿಮ್ಗೆ ಆ ಲೆಕ್ಕಕ್ಕೆ ಹೇಳ್ತೀನಿ. ಒಂದು ತಿಂಗಳಿಗೆ ನೀವು ಅಕಸ್ಮಾತ್ 200 ರೂಪಾಯಿ ನೀವು ಕಟ್ತಾ ಇದ್ದೀರಾ ಅನ್ಕೊಳ್ಳಿ, ಒಂದು ವರ್ಷಕ್ಕೆ 2,400 ರೂಪಾಯಿ ಆಯ್ತು. 10 ವರ್ಷಕ್ಕೆ ನೀವು ಟೋಟಲ್ 20 ವರ್ಷ ಕಳಿಬೇಕಾಗಿರುವಂತದ್ದು. ಅದಾದ್ಮೇಲೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಸೊ 10 ವರ್ಷಕ್ಕೆ ನೀವು ಕಟ್ಟೋದು ಬರೀ 24,000 ರೂಪಾಯಿ, 20 ವರ್ಷಕ್ಕೆ ನೀವು ಕಟ್ಟೋಂಥದ್ದು ಬರೀ 48,000 ರೂಪಾಯಿ. 48,000 ರೂಪಾಯಿ ಪೂರ್ತಿ ನೀವು ಕಟ್ಟಲ್ಲ, ನೀವು ಕಟ್ಟೋದು ಪ್ರತಿ ತಿಂಗಳು ಬರೀ 200 ರೂಪಾಯಿ. 200 ರೂಪಾಯಿ 30 ದಿನಕ್ಕೆ ಡಿವೈಡ್ ಮಾಡಿದ್ರು ಬಹಳ ಕಡಿಮೆ. ಆಯ್ತಾ? ಸೊ ಈ 200 ರೂಪಾಯಿ ನೀವು ಹೋಗಿ ಒಂದು ಪಲಾವ್ ತಿನ್ಬಿಟ್ರು, ಒಂದು ಬಿರಿಯಾನಿ ತಿನ್ಬಿಟ್ರು ಖಾಲಿ ಆಗೋಗುತ್ತೆ. ಇದು ವಿಚಾರ ಇರೋವಂಥದ್ದು. ಸೊ 200 ರೂಪಾಯಿ ತಿಂಗಳಿಗೆ ಕಟ್ಟಿದ್ರೆ ನೀವು ಟೋಟಲ್ 20 ವರ್ಷಕ್ಕೆ 48,000 ಕಟ್ಟಿರ್ತೀರಾ. ಅದಾದ್ಮೇಲೆ 3,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ನಿಮ್ಗೆ. ಪ್ರತಿ ತಿಂಗಳು ಅಂತ ಅಂದ್ರೆ ಒಂದೇ ವರ್ಷದಲ್ಲಿ ನಿಮ್ಗೆ 36,000 ರೂಪಾಯಿ ಬಂತು. ನೀವು ಕಟ್ಟಿರೋದು 20 ವರ್ಷದಲ್ಲಿ 48,000 ರೂಪಾಯಿ, ನಿಮ್ಗೆ ಒಂದೇ ವರ್ಷದಲ್ಲಿ 36,000 ರೂಪಾಯಿ ಬಂತು. 12 3 36, 3,000 ರೂಪಾಯಿ ಪ್ರತಿ ತಿಂಗಳು ನಿಮ್ ಬ್ಯಾಂಕಿಗೆ ಬಂದು ಬೀಳುತ್ತೆ. ಆಯ್ತಾ? ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳ ಕಡಿಮೆ, ಆದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಅದು ಗೌರ್ಮೆಂಟ್ನವ್ರು, ಸೆಂಟ್ರಲ್ ಗೌರ್ಮೆಂಟ್ ಅವರು ಅಮೌಂಟ್ ಹಾಕ್ತಾರೆ. ಸೊ ಇದನ್ನ ಯಾವ ತರ ನಾವು ಉಪಯೋಗಿಸ್ಕೊಳ್ಳೋದು? ನಿಮ್ಮ ಹತ್ರದ CSC ಕೇಂದ್ರಕ್ಕೆ ಹೋಗಿ ಅವ್ರಿಗೆ ಹೇಳಿ, ಅವರು ಇದನ್ನ ಮಾಡ್ಕೊಡ್ತಾರೆ. ನಮ್ಮವರು ಹೆಂಗ್ ಮಾಡ್ಕೊಡ್ತಾರೆ ನೋಡಿ, ನಮ್ಮ ಬಂಧು ಬಾಂಧವರು ಮತ್ತೆ ಅಕ್ಕ ತಂಗಿದ್ರು CSC VLEಗಳಿಗೆ ಹೇಳೋದು ಒಂದೇನೆ, ಇದು ಫಸ್ಟ್ ನೀವು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೈನ್ ಇನ್ ಅಂತ ಇದೆ, ಸೈನ್ ಇನ್ ಮಾಡ್ಕೊಳ್ಳಿ. ಇಲ್ಲಿ 2 ಬರುತ್ತೆ, ಅಲ್ಲಿ CSC ಲಾಗಿನ್ ಅಂತ ಇದೆ, ಇಲ್ಲಿಗೆ ಮಾಡ್ಕೊಳ್ಳಿ. ಸೆಲ್ಫ್ ಎನ್ರೋಲ್ಮೆಂಟ್ ಅಂದ್ರೆ ಅವರೇ ಮಾಡ್ಕೋಬಹುದು. ಅದ್ರ ಬದಲು CSC ಹತ್ರ ಹೋದಾಗ ನೀವು ಅವರು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಕೇಳಿ, ಅದಕ್ಕೆ ಏನೇನು ಬೇಕು ಅದನ್ನ ಕರೆಕ್ಟ್ ಆಗಿ ಹಾಕಿ, ಅಲ್ಲೇ ನಿಮ್ಗೆ ಕಾರ್ಡ್ನ ಅವರು ಕೊಡ್ತಾರೆ. ಸೊ ಇದನ್ನ ಯಾವ ತರ ಮಾಡೋದು? CSC ನಲ್ಲಿ ಇರುವಂತವ್ರ ಹತ್ರಕ್ಕೆ ಹೋದ್ರೆ ಅವರು ಈ ತರ ಲಾಗಿನ್ ಆಗ್ತಾರೆ. ನೋಡಿ, ಇದು ಲಾಗಿನ್ ಆಗ್ತದೆ. ಲಾಗಿನ್ ಆದ ನಂತರ ಏನ್ ಮಾಡಬೇಕು ನೋಡಿ, ಈ ತರ ಲಾಗಿನ್ ಆಗುತ್ತೆ. ಈ ತರ ನಿಮ್ಗೆ ಬಂದ್ಬಿಡುತ್ತೆ. ಇಲ್ಲಿ ಎನ್ರೋಲ್ಮೆಂಟ್ ಅಂತ ಇದೆ. ಎನ್ರೋಲ್ಮೆಂಟ್ ಅಂತ ಇರೋದಾಗದಲ್ಲಿ ಫಸ್ಟ್ ಒನ್ ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನಾ ಅಂತ, ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾಗ ಯಾರು ನಮ್ಮ ಅನ್ನದಾತ ಬಂದಿರ್ತಾರೋ
ಮೀನ್ಸ್ ನಮ್ಮ ಕ್ಲೈಂಟ್ ಬಂದಿರ್ತಾರೋ, ನಮ್ಮ ಕಸ್ಟಮರ್ ಬಂದಿರ್ತಾರೋ, ಅವ್ರ ಹತ್ರ ಅವರ ಆಧಾರ್ ನಂಬರ್ನ ಈಸ್ಕೊಳ್ಳಿ, ಅದನ್ನ ಇಲ್ಲಿ ತುಂಬಿ, ಆಧಾರ್ ನಂಬರ್ನ ತುಂಬಿ. ಹಳ್ಳಿಗಳಲ್ಲೂ ಇದು ಮಾಡಿಸ್ಬೋದು, ಪ್ರತಿ ಒಂದು ಕಡೆನೂ ಮಾಡಿಸ್ಬೋದು. ಅವರು ಕೂಲಿ ಕಾರ್ಮಿಕರಾಗ್ಲಿ, ಏನಾದ್ರೂ ಕೆಲಸ ಮಾಡ್ತಾ ಇರ್ಲಿ, 18 ವರ್ಷದಿಂದ 40 ವರ್ಷದವರು ಅವರು ಆಗುತ್ತೆ, ಏನಾದ್ರೂ ಕೆಲಸ ಮಾಡ್ತಾ ಇರ್ಲಿ ಅಂದ್ರೆ ಅದೇ ಹೇಳಿದ್ನಲ್ಲ, 127 ಕ್ಯಾಟಗರಿನಲ್ಲಿ ಅವ್ರು ಬರಬೇಕು. ಆ ವಿಚಾರದಲ್ಲಿ ಸಬ್ಸ್ಕ್ರೈಬರ್ಸ್ ಆಧಾರ್ ನಂಬರ್ ಇಸ್ಕೊಳ್ಳಿ, ಅವ್ರದ್ದು ಹೆಸರು ಹಾಕಿ, ಆಧಾರಲ್ಲಿ ಏನ್ ನಂಬರ್ ಇದೆಯೋ, ಆಧಾರಲ್ಲಿ ಏನ್ ಹೆಸರು ಇದೆಯೋ ಅದೇ ಹಾಕಿ. ಅವ್ರ ಮೊಬೈಲ್ ನಂಬರ್ ತಗೊಳ್ಳಿ, ಇಮೇಲ್ ಏನೋ ಅವಶ್ಯಕತೆ ಇಲ್ಲ, ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಡೇಟ್ ಆಫ್ ಬರ್ತ್ ಹಾಕೊಳ್ಳಿ, ಅವ್ರ ಜೆಂಡರ್ ಹಾಕೊಳ್ಳಿ, ಅವರು ಯಾವ ಸ್ಟೇಟಿಗೆ ಅವರು ಸೇರಿರ್ತಾರೋ ಆ ಸ್ಟೇಟ್ ಹಾಕೊಳ್ಳಿ. ಯಾರಾದ್ರೂ ಯಾವ ಸ್ಟೇಟ್ ಆದ್ರೂ ಆಗಿರ್ಲಿ, ತಮಿಳ್ನಾಡು, ಆಂಧ್ರ, ಕೇರಳ, ಗುಜರಾತ್, ಮಧ್ಯಪ್ರದೇಶ, ಎಲ್ಲಿಂದಾದ್ರೂ ಬಂದಿರ್ಲಿ, ಅವ್ರದ್ದು ಸ್ಟೇಟ್ ಹಾಕೊಳ್ಳಿ, ಅವ್ರದ್ದು ಡಿಸ್ಟ್ರಿಕ್ಟ್ ಹಾಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕರ್ನಾಟಕದ ಹಾಕೋತಾ ಇದ್ದೀನಿ, ಕರ್ನಾಟಕ ಬ್ಯಾಂಗ್ಳೂರ್ ಅಂತ ಹಾಕೋತೀನಿ. ಆ ಪರ್ಟಿಕ್ಯುಲರ್ ಒಂದು ಪಿನ್ ಕೋಡ್ ಹಾಕೋತೀನಿ, ಯಾವುದೋ ಒಂದು ಹಾಕೋತೀನಿ. ಇಲ್ಲಿ ನೋ ಅಂತ ಕೊಡಿ, ಆಯ್ತಾ. ಕ್ಯಾಟಗರಿ ಇದೆ, ಕ್ಯಾಟಗರಿ ಒಂದು ಕ್ಯಾಸ್ಟ್ ಲಿಸ್ಟ್, ಅದರಲ್ಲಿ ಕ್ಯಾಸ್ಟ್ ಲಿಸ್ಟ್ ಇದ್ರು SC-ನ, ST-ನ, ಇಲ್ಲ OBC-ನ, ಇಲ್ಲ ಜನರಲ್, ಆ ತರ ಹಾಕೊಳ್ಳಿ. ಆಕ್ಯುಪೇಷನ್ ನೋಡಿ, ಇದು ಬಹಳ ಮೇನು. ಇದರಲ್ಲಿ ನೀವು ಎಲ್ಲ ಆಕ್ಯುಪೇಷನ್ಸ್ ಏನಿದೆ, ಅವ್ರು ಏನು ವರ್ಕರರು, ಏನು ಎತ್ತ ಅಂತ ಬರುತ್ತೆ, ಆಯ್ತಾ. ಮಾಮೂಲಿ ಸಹಜವಾಗಿ ಜಾಸ್ತಿ ಡೊಮೆಸ್ಟಿಕ್ ವರ್ಕರ್ಸ್ ಇರ್ತಾರೆ, ಅಂಥವ್ರನ್ನ ನೋಡಿ. ಬೇರೆ ಯಾವ್ದಾವ್ದಿದೆ ಆ ತರ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಬೆನಿಫಿಷರಿ ಆಗಿದ್ದಾರೆ NPS, ಇದಕ್ಕೆ EPF, ಇಲ್ಲಿ ನೋ ಕೊಡಿ. ಅವ್ರು ಟ್ಯಾಕ್ಸ್ ಪೇಯರ್ಸ್ ಆಗಿರಲ್ಲ, ಸೊ ಇದು ಕೊಡಿ. ಇದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಓದ್ಕೊಂಡಾದ್ಮೇಲೆ ಇದನ್ನ ಟಿಕ್ ಮಾಡಿ, ಟಿಕ್ ಮಾಡ್ಬಿಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಿದ ನಂತರ ನಿಮ್ಗೆ ಇನ್ನೊಂದು ಫಾರಂ ಬರುತ್ತೆ. ಆ ಫಾರಂ ಅಲ್ಲಿ ಅವರ ಮೊಬೈಲ್ ನಂಬರ್ದು ಹಾಕೊಂಡು, ಮೀನ್ಸ್ ಮೊಬೈಲ್ ನಂಬರ್ ಹಾಕೊಂಡು OTP ಜನರೇಟ್ ಮಾಡಿದ್ಮೇಲೆ ಒಂದು PDF ಬರುತ್ತೆ. ಆ PDF ನ ಸಿಗ್ನೇಚರ್ ಮಾಡಿ ತಿರ್ಗಾ ಅದನ್ನ JPG ಆಗಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ಅವ್ರಿಗೆ ಸ್ಪಾಟ್ ಅಲ್ಲಿ ಇದು ಬರುತ್ತೆ, ಏನೋ ಸ್ಪಾಟ್ ಅಲ್ಲಿ ಅವ್ರಿಗೆ ಕಾರ್ಡ್ ಬರುತ್ತೆ. ಇದನ್ನ ನಾನು ವಿತ್ ಲೈವ್ ಒಂದು ನಾನು ಮಾಡಿಸ್ಬಿಟ್ಟು ಇದನ್ನ ಹಾಕ್ತೀನಿ. ಸೊ ಪ್ರಧಾನ ಮಂತ್ರಿ ಇದು ಬಹಳ ಒಳ್ಳೆ ಒಂದು ಸ್ಕೀಮ್ ಇದು. ಸೊ ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಹೇಳಿ, ಪ್ರತಿಯೊಬ್ಬರಿಗೂ ತಿಳಿಸಿ, ಇದರಿಂದ ಬಹಳ ಜನಕ್ಕೆ ಯೂಸ್ ಆಗುತ್ತೆ. ಸೊ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮನ್ಧನ್ ಯೋಜನಾ, ಇದರಿಂದ ಪ್ರತಿಯೊಬ್ರು ಕಾರ್ಮಿಕರು 18ರಿಂದ 40 ವರ್ಷದ ಒಳಗಡೆ ಇರುವಂತಹ ವಯೋಮಿತಿನಲ್ಲಿ ಇರುವಂತವ್ರಿಗೆ ಇದು ಯೂಸ್ ಆಗುತ್ತೆ. ದಯವಿಟ್ಟು ಅವರು ಸಣ್ಣದಾಗಿ ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ ಅಂತಾರೆ. ಅದೇ ತರ ಎವ್ರಿ ಡ್ರಾಪ್ ಅಂಡ್ ಡ್ರಾಪ್ ಮೇಕ್ಸ್ ಎನ್ ಓಷನ್ ಅಂತಾರೆ. ಈಚ್ ಅಂಡ್ ಎವ್ರಿ ಡ್ರಾಪ್ ವಿಚ್ ವೆನ್ ಇಟ್ ಈಸ್ ಕಲೆಕ್ಟೆಡ್ ಇಟ್ ಈಸ್ ನಥಿಂಗ್ ಬಟ್ ನೋಷನ್. ಆ ತರ ಪ್ರತಿ ಒಂದನ್ನು ಇವತ್ತಿನ ಕೂಡಿಕೆನೆ ನಾಳೆ ನಮ್ಗೆ ನಮ್ಮ ಒಂದು ಕಷ್ಟ ಕಾಲಕ್ಕೆ ಆಗತ್ತೆ. ಸೊ ನಾನ್ ಕೇಳ್ಕೊಳ್ಳೋದು ಒಂದೇನೆ, ನಮ್ಮ CSC ನಲ್ಲಿ ಇರುವಂತಹ ಪ್ರತಿಯೊಬ್ಬರು ಬಂಧು ಬಾಂಧವರಿಗೆ, ಅಕ್ಕ ತಂಗಿದರಿಗೆ, ಅಣ್ಣ ತಮ್ಮದಿರಿಗೆ ಕೇಳ್ಕೊಳ್ಳೋದು ಒಂದೇನೆ, ಇದ್ರ ಬಗ್ಗೆ ಬೇರೆಯವ್ರಿಗೆ ತಿಳಿಸಿ ಇದನ್ನ ಮಾಡಿ. ಆದಷ್ಟು ಬಹಳ ಜನಕ್ಕೆ ಇದು ಯೂಸ್ ಆಗುತ್ತೆ. ಈಗ ನಿಮ್ಮ ಹತ್ರ ಬರುವಂತಹ ಎಷ್ಟೋ ಜನ ಲೇಬರ್ಸ್ ಬರ್ತಾರೆ, ಅವ್ರಿಗೂ ಹೇಳಿ, ಅವರು ಎಲ್ಲ ಇದಕ್ಕೆ ಆಗ್ತಾರೆ. ಓಕೆ, ನಾನು ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸಮಾಪ್ತ ಮಾಡ್ತೀನಿ, ಮುಗಿಸ್ತೀನಿ. ಇದನ್ನ ಪೂರ್ತಿ ವಿತ್ ಲೈವ್ ನಾನು ಒಂದು ಅಪ್ಲಿಕೇಶನ್ ಹಾಕೋನು ಸಹ ತೋರಿಸ್ತೀನಿ. ಸೊ ಇವತ್ತು ಹೇಳಿರೋಂಥ ವಿಚಾರದಲ್ಲಿ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇತ್ತು, ಏನೋ ಕ್ಲಾರಿಫಿಕೇಶನ್ಸ್ ಇತ್ತು ಅಂದ್ರೆ ನನಗೆ ಕಾಮೆಂಟ್ಸ್ ಅಲ್ಲಿ ಹಾಕಿ. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ದಯವಿಟ್ಟು ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ನಮಸ್ಕಾರ.